ಇದು ಬಸವೇಶ್ವರ ಯಾತ್ರೆ ನೀರಾವರಿಗೆ ಈಗಾಗಲೇ ನನಗೆ 300 ಕೋಟಿ ಕೊಡಿ ಅಂತೇಳಿ ಕೇಳಿದಾಗ ಸರ್ಕಾರ ಅದಕ್ಕೆ ಸಮ್ಮತಿ ಕೊಟ್ಟಿದ್ದರು. ಈಗ ಮೊನ್ನೆ 1 ಮೋಟ್ರ್ ಕುಣಿಸಿ ಪ್ರಾರಂಭ ಮಾಡಿದ್ದೀವಿ. ಮೊನ್ನೆ ಸಹಿತ 2ನೇ ಮೋಟ್ರ್ ಸಹಿತ ಪ್ರಾರಂಭ ಮಾಡಿದ್ದೀವಿ. ಇನ್ನು 3ನೇದು 4ನೇದು ಭಾಳ ಒಂದು 2-3 ತಿಂಗಳಲ್ಲಿ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಜೂನ್ಗೆ ಇಡೀ ಅವರಿಗೆ ಎಲ್ಲ 27,000 ಹೆಕ್ಟರ್ಗೆ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಹೀಗೆ ಜೊತೆಗೆ ಮತ್ತು 13 ಕೆರೆಗಳನ್ನು ತುಂಬುವಂಥ ಯೋಜನೆಗೂ ಸರ್ಕಾರ ಅನುಮತಿ ಕೊಟ್ಟಿದೆ. ಅವರಿಗೆ ವರ್ಕ್ ಆರ್ಡ್ರ್ ಕೊಟ್ಟಿದೆ. ನಾಳೆ 22ನೇ ತಾರೀಕು ಶನಿವಾರ ದಿವಸ ಗುಂಡೇವಾಡಿಯಲ್ಲಿ ಎಲ್ಲ ಹಳ್ಳಿಯ ಜನರನ್ನು ಕರೆಸಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರಾರಂಭೋತ್ಸವ ಉದ್ಲಿ ಪೂಜೆಯನ್ನು ನಾನು ಮತ್ತು ಲಕ್ಷ್ಮಣ ಸಹೋದರಿಯರು ಕೂಡಿ ಮಾಡ್ತಾಯಿದ್ದೀವಿ. ಪಾರ್ಕ್ನಹಳ್ಳಿಯಲ್ಲಿ 2, ಗುಂಡೇವಾಡಿಯಲ್ಲಿ 2, ಬ್ಯಾಡರಟ್ಟಿ, ಬಳಿಗೇರಿ, ಮಲಾಬಾದು, ಬೆವನೂರು, ಅನಂತಪುರದಲ್ಲಿ 2, ಹಿಂಗೆ ಟೋಟಲಿ 13 ಮಾಡ್ತಾಯಿದ್ದೀವಿ. 2ನೇದು ಈಗ 24 ಕೋಟಿ ಕಾಗವಾಡದಿಂದ ಅಲ್ಲಿ ಲಿಫ್ಟ್ ಮಾಡಿ ಅದು ಕಾಗವಾಡ, ಸೇಡ್ಬಾಳ್, ಲೂಕೂರ್ ಮತ್ತು ಮನ್ಸುಳಿ ಇಂಥಲ್ಲೆಲ್ಲ ಕೆರೆ ತುಂಬೋದು. ಕೆಂಪವಾಡ ಇಂಥಲ್ಲಿ ಸಹಿತ 6 ಕೆರೆಗಳಲ್ಲಿ ಅಲ್ಲಿಂದ 6 ಕೆರೆಗಳು ತುಂಬುವಂಥದ್ದು. ಈಗ ನಾಳೆ 4ನೇ ತಾರೀಕು 4 ಮಾರ್ಚ್ಗೆ ಅಲ್ಲಿ ಟೆಂಡರ್ ಕೊನೆಯ ದಿನ ಐತಿ. ಆ ಟೆಂಡರ್ ಯಾರ ಕಡೆದ್ರೆ ಒಬ್ಬರ ಕಡೆದ ಯಾರು ಹಾಕ್ತಾರೋ ನೋಡೋಣ, ಹಾಕಿಸಿ ಅದನ್ನು ಸಹಿತ ತುರ್ತವಾಗಿ ಪ್ರಾರಂಭ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.